ಈ ಆರ್ಕೆ ಇವರು ಅಶ್ವತ್ಥರವರ ಪುಕ್ಕವನ್ನು ಅವರ 2 ಹೆಣ್ಣು ಮಕ್ಕಳು. ನಿಮ್ಮ ಹೆಸರು? ಸೌಮ್ಯ. ನಿಮ್ಮ ಹೆಸರು? ಅನಿತಾ. ಏನು ಮಾಡ್ತೀರಿ ನೀವು? ಇಬ್ರು IT ಕಂಪನಿ ವರ್ಕ್ ಮಾಡ್ತೀವಿ. ಏನಾಗಿದ್ದೀರಿ? ಏನು ಕಲ್ತದ್ದು ನೀವು? HR ಅಲ್ಲಿ ಏನು ಕಲ್ತದ್ದು? MBA? ಹಾಂ. ನೀವು? ನಾನು MBA HR ಅಲ್ಲಿ HR ಮಾಡಿರಿ. ಈಗ ನಿಮ್ಮ ಅಪ್ಪ ಇವರು ನಿಮ್ಮ ಅಮ್ಮ 2 ಜನ ಇದು. ನೀವು ನಿಮ್ಮ ಅಪ್ಪನ ನಿಮಗೆ ಕಂಡಾಗೆ ನಿಮ್ಮ ಅಪ್ಪ ಹೇಗೆ? ತಂದೆ ಐ ಥಿಂಕ್ ವೆರಿ ಸಿಂಪಲ್ ಮ್ಯಾನ್. ತುಂಬ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇತ್ತು. ವೆರಿ ನೈಸ್ ಹ್ಯೂಮನ್ ಬೀಯಿಂಗ್ ಹೇಳ್ಬೇಕಂದ್ರೆ. ತುಂಬ ನಮಗೆ ಕಲಿಸ್ಕೊಟ್ಟಿದ್ದಕ್ಕಿಂತ ಜಾಸ್ತಿ ಅವ್ರು ನೋಡಿ ಕಲ್ತಿದ್ದೆ ನಾವು ಜಾಸ್ತಿ. ಈಗ ನಿಮಗೆ ಎಷ್ಟು, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು HCL ಅಲ್ಲಿ ಕೆಲಸ ಮಾಡ್ತಾರೆ. HCL. ನಿಮ್ಗೆ ಎಷ್ಟು ಮಕ್ಕಳು? ಒಬ್ಬ ಮಗ. ಈಗ ಒಂದು ಚಿತ್ರ ಇವ್ರದ್ದು ನಿಮ್ಮ ಬರ್ದಿದೆ, ಅವನೇ ಅದು ಈಗ ಇವರ ಮೊಮ್ಮಗ ಚಿತ್ರ ಸಹ ಬರೆದಿದ್ದಾರೆ. ಅವರ ಅಜ್ಜ ಮತ್ತು ಇವರ ಅಜ್ಜಿ. ನೀವು ನಿಮ್ಮ ಯಜಮಾನ್? ಇಲ್ಲ, ನಾನು ಡಿವೋರ್ಸು. ನನ್ನ ಮಗ ಈಗ 12th. 12th ಅಲ್ಲಿ. ಓಕೆ. ಈಗ ಇದನ್ನು ಮಾಡಬೇಕು ಅಂತ ಏಕೆ ಪ್ರೇರಣೆ ಬಂತು? ಈ ಪುಸ್ತಕ ನೀವೇ ಮಾಡಿದ್ದು ಅಂತ ತಿಳ್ಕೊಂಡಿದ್ದೇನೆ. ಹೌದು, ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ತಂದೆಯವರ ಅದೇ ಅವರು ಬೇಸಿಕಲಿ ಅವರು ಹಠ ಮಾಡಿ ಇದೆಲ್ಲ ಇತ್ತು ನಮ್ಮ ಹತ್ರ. ಬಟ್ ಅವ್ರು ಹಠ ಮಾಡಿ ಅವ್ರು ಹುಡುಕಿ ಈಗ ಅವ್ರಿಗೂ ವಯಸ್ಸಾಗಿದೆ. ಅವ್ರ ಪರ್ಪಸ್ ಇನ್ ಲೈಫ್ ವಾಸ್ ಇದನ್ನ ಹೆಂಗಾದ್ರೂ ಮಾಡಿ ಪುಸ್ತಕ ಇದು ಮಾಡಬೇಕು ಅಂತ. 1 ವರ್ಷದಿಂದ ಇದನ್ನ ನಾವು ಚಿತ್ರಕಲಾ ಪರಿಷತ್ನಲ್ಲಿ ಇನಾಗ್ರೇಟ್ ಮಾಡಿ ಅವ್ರಿಗೆ ಆಕ್ಚುಲಿ ಹಿಸ್ ಡ್ರೀಮ್ ಕೇಮ್ ಟ್ರೂ. ಇವತ್ತು ಈ ಎಕ್ಸಿಬಿಷನ್ ಇಂದ ಇನ್ನೂ ಖುಷಿಯಾಗಿ ಐ ಥಿಂಕ್ ಹಿ ಈಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇವರು ನಿಮ್ಮ TSR ನಿಮ್ಮ ಸಂಬಂಧಿಕರು ಅಂತ ನಂಗೆ ಗೊತ್ತಾಯ್ತು. ಈಗ ಫಸ್ಟ್ ಚಿನಕುರುಳಿ ಬರೆದವರೇ ಅವರು ಫಸ್ಟ್ ಚಿನಕುರುಳಿ ಪತ್ರಿಕೆಯ ಅಂಕಣವನ್ನು ಸ್ಟಾರ್ಟ್ ಮಾಡಿದ್ದು ನಿಮ್ಮ ತಂದೆಯವರೇ ಸ್ಟಾರ್ಟ್ ಮಾಡಿದ್ದು ಈ ಚಿನಕುರುಳಿ ಅಂತ ಒಂದು ಕಾಲಮ್ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಕ್ಕಿಂತ ತುಂಬ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು. ಅದರ ಮೊದಲು ಇತ್ತು ಅದು ಚಿನಕುರುಳಿ. ಅವರು ತುಂಬ ಇದೆ ನಮ್ಮ ಹತ್ರ ಚಿನಕುರುಳಿಯಲ್ಲಿ ಸಹ ಮಾಡ್ತಾ ಇದ್ರು. ನೀವು ನಿಮಗೆ ಚಿತ್ರ ಬರೀರಿ ಅಂತ ಏನಾದ್ರು ಪ್ರೇರಣೆ ಮಾಡಿಲ್ಲ ಅವರು? ಇಲ್ಲ, ನನಗೆ ಬರಲಿಲ್ಲ. ನಮ್ಮ ಅಕ್ಕ ಮಾಡೋಳು, ಸ್ವಲ್ಪ ಏನೋ ಟ್ರೈ ಮಾಡಿದೆ. ಬಟ್ ಐ ಥಿಂಕ್ ಅದರಲ್ಲೂ ಐ ಥಿಂಕ್ ಬಹಳಷ್ಟು ಕಾರ್ಟೂನೇ ಇತ್ತು. ಬಟ್ ಚಿತ್ರ ಏನು ಬರ್ತಿರಲ್ಲ. ನೀವು ನಿಮ್ಮ ಇದರಲ್ಲಿ ಪೆಂಗ್ವಿನ್ ಬುಕ್ ಆಫ್ ಇದರಲ್ಲಿ ಸಿಲೆಕ್ಟ್ ಆಗಿದೆ. ನಮ್ಮ ಕನ್ನಡದಲ್ಲೇ ಇವರೇ ರಾಮಮೂರ್ತಿಯವರನ್ನು ಬಿಟ್ಟರೆ ಇವ್ರದ್ದು ಮತ್ತೆ ಕೆಲವು ಜನರ ಚಿತ್ರಗಳು ಬಂತು. ಲಕ್ಷ್ಮಣ್ ಮತ್ತೆ ಇದು ಅವ್ರಿಗೆ ಆ ಸಂಗ್ರಹಕ್ಕೆ ಹೇಗೋಯ್ತಿದ್ದು ಪುಸ್ತಕ ಪೆಂಗ್ವಿನ್ ಬುಕ್? ಸಂಗ್ರಹಕ್ಕೆ ನನಗೆ ಅಷ್ಟು ಅದರದ್ದು ಗೊತ್ತಿಲ್ಲ. ಬಟ್ ಅಪ್ಪ ನನಗೆ ಗೊತ್ತಿರೋ ಕತೆ ಪ್ರಕಾರ ಐ ಥಿಂಕ್ ಅಪ್ಪ ಜಸ್ಟ್ ಅದಕ್ಕೆ ಅಪ್ಲೈ ಮಾಡಿದ್ರು. 50 ಬೆಸ್ಟ್ ಕಾರ್ಟೂನ್ಸ್ ಮಾಡಬೇಕಾದ್ರೆ ಆ ಬುಕ್ಕು ನಮಗೆ ತುಂಬ ವರ್ಷ ಇರಲಿಲ್ಲ. ಈಗ ಲಾಸ್ಟ್ ಫ್ಯೂ ಇಯರ್ಸೇ ನಮ್ಗೆ ಸಿಕ್ಕಿದ್ದು. ವೆರಿ ಪ್ರೌಡ್ ಅಪ್ಪನ ಕಾರ್ಟೂನಲ್ಲಿ ಇದ್ದಿದ್ದು. ಬಟ್ ಅಪ್ಪ ತುಂಬ ಹೇಳೋರು ಹೆಮ್ಮೆಯಿಂದ ನನ್ನ ಕಾರ್ಟೂನ್ ಆ ಬುಕ್ಕಲ್ಲಿದೆ. ನಮ್ಮ ಅಪ್ಪನ ಒಂದು ಒಳ್ಳೆ ಐ ಥಿಂಕ್ ವೆರಿ ಪಾಸಿಟಿವ್ ನೋಟ್ ಅಂದರೆ ಅವ್ರಿಗೆ ಔಟ್ಕಮ್ ಹಿ ವುಡ್ ನಾಟ್ ಬಾದರ್. ಪಾರ್ಟಿಸಿಪೇಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಏನಿದ್ರು ಹಿ ವುಡ್ ಜಸ್ಟ್ ಜನರಲಿ ಪಾರ್ಟಿಸಿಪೇಟ್ ಅಂಡ್ ಹಿ ವುಡ್ ಕಳಿಸೋರು, ಎಲ್ಲರಿಗೂ ಕಳಿಸೋರು. ಸೊ ಅದು ಏನಾಗತ್ತೆ ಅನ್ನೋದು ಯೋಚನೆ ಮಾಡ್ತಾ ಇರಲಿಲ್ಲ. ಸೊ ಅದರಿಂದ ಐ ಥಿಂಕ್ ಹಾಗೆ ಐ ಥಿಂಕ್ ನಿಮ್ಮ ಹೆಸರು? ಅನಿತಾ. ಹಾಗೆ ಹೇಳಿ. ಈಗ ಅವರಿಗೆ ಉದ್ಯೋಗ ಭದ್ರತೆ ಇರುವ ಕಾರಣ ಸಹ ಅವರಿಗೆ ಆರ್ಥಿಕವಾಗಿ ಅವಶ್ಯಕತೆ ಇದ್ದಾಗ ಕಾಣ್ತಿರಲಿಲ್ಲ ಅಂತ. ಅಂದರೆ ಅವರಿಗೆ ಪತ್ರಿಕೆಯಲ್ಲಿ ಅವ್ರಿಗೆ ಬೇರೆ ಕಡೆ ಸಂಪಾದನೆ ಇದ್ದ ಕಾರಣ ಇದರ ಬಗ್ಗೆ ಹೆಚ್ಚು ಪ್ರಿಂಟ್ ಆಗಿದ್ರೆ ಸಾಕಿತ್ತು ಅಷ್ಟೇ. ನೀವು ಕೇಳಿದ್ರಲ್ಲ ಹೇಗೆ ನಮ್ಮಪ್ಪ ವೆರಿ ಹಂಬಲ್ ಕಂಟೆಂಟ್ ಹೇಳೋರು ಈ ಥರ ಇದ್ರೆ ಚೆನ್ನಾಗಿರತ್ತೆ ಅಂತ. ನನಗೆ ಇನ್ನೂ ಜ್ಞಾಪಕ ಇದೆ, ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಹೊರಗಡೆ ಹೋಗ್ತಿದ್ವಿ. ಅಪ್ಪ ನಾನು ತುಂಬ ಚಿಕ್ಕವಳು. ರಾತ್ರಿ 10 ಗಂಟೆಗೆಲ್ಲ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಬಸ್ ಕಾಯ್ತಾ ಇದ್ದೀನಿ. ಮಳೆ, ಜೋರು ಮಳೆ. ಅವಾಗ ನಾನು ನಿಂತ್ಕೊಂಡು ಅಳ್ತಾ ಇದ್ದೆ, ಅಪ್ಪ ಆಟೋಲ್ಲಿ ಹೋಗೋಣ ಪ್ಲೀಸ್, ತುಂಬ ಇದು ಅಂತ. ಅಪ್ಪ ಹೇಳೋರು, ಅಲ್ಲಿ ನಿಂತ್ಕೊಂಡು ನನಗೆ ಏನು ಯೋಚನೆ ಅಂತಲ್ಲ ಹೇಳೋರು, ಹೌದಮ್ಮ ಒಂದು ಕಾರ್ ತೊಗೊಂಡ್ಬಿಡ್ಬೇಕು, ತಗೊಂಡು ಈ ಥರ ಎಲ್ಲ ಬರ್ತೀವಲ್ಲ ನಿಲ್ಲಿಸಿ ಯಾರ್ಯಾರು ಬೇಕೋ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನೆಲ್ಲ ಮನೆಗೆ ಬಿಡಬೇಕು. ಅಷ್ಟೊಂದು ಯೋಚನೆ ನಮ್ದೇನು ಅಂತಲ್ಲ. ಓಕೆ, ಆಲ್ವೇಸ್ ಹೆಲ್ಪ್ಫುಲ್ ಎಲ್ಲದಕ್ಕೂ. ಸೊ ಅದಕ್ಕೋಸ್ಕರ ಬೇಕಿತ್ತು ಅವ್ರಿಗೆ ಆಕ್ಚುಲಿ ಮಟೀರಿಯಲ್. ಅದರ್ವೈಸ್ ನೀವು ನಿಮ್ಮ ಮನೆ ಎಲ್ಲಿತ್ತು? BL ರೋಡಲ್ಲಿ ನಾವು ಇನಿಷಿಯಲಿ BL, ಆಮೇಲೆ ಬಾನಸವಾಡಿ. ಬಟ್ BL ಭಾರತ್ ಎಲೆಕ್ಟ್ರಾನಿಕ್ಸ್ ತುಂಬಾ ಎನ್ಕರೇಜ್ ಮಾಡ್ತಾರೆ ಸರ್. ಅವರು ಭಾರತ್ ಎಲೆಕ್ಟ್ರಾನಿಕ್ಸ್ ತುಂಬಾ ವರ್ಷ ಕ್ಯಾಲೆಂಡರ್, ಸೇಫ್ಟಿ, ಆಮೇಲೆ ಕ್ಯಾಂಟೀನ್, ಫುಡ್ ಅವೇರ್ನೆಸ್
ಬಗ್ಗೆ ತುಂಬ ಬರೀ ಸೊ ಅವ್ರ ಕೆಲಸದಲ್ಲಿ ಇದ್ರೂ ಐ ಥಿಂಕ್ ಎನ್ಕರೇಜ್ಮೆಂಟ್ ಇತ್ತು ಅಲ್ಲಿ. ಅವರು ಮೂಲತಃ ನಂಜನಗೂಡವರು, ಇವರು ಬೆಂಗಳೂರಿನವರು ಅಂತ. ಇವರು ನಿಮ್ಮ ತಾಯಿಯವರು, ಇವರು ಇವರ ತಂಗಿ, ಇವರು ಇನ್ನೊಬ್ಬ ತಮ್ಮ. ಇವರಿಬ್ಬರು ITCಯಲ್ಲಿದ್ದಾರೆ, ಇವರು ಇಲ್ಲಿದ್ದಾರೆ. ಒಬ್ಬನ ಜನಗಳ ಬಗ್ಗೆ ತುಂಬಾ ಕಾಳಜಿ, ಯಾರು ನೋಡಿದ್ರು ಆ ಸಹಾನುಭೂತಿ, ಅದೇ ಅವ್ರಿಗೆ ಇದನ್ನೆಲ್ಲ ಬರೆಯಕ್ಕೆ ಪ್ರೇರಣೆ ಆಗಿತ್ತು. ಮತ್ತೊಬ್ಬರ ಬಗ್ಗೆ ಯೋಚಿಸೋದೇ ಅವ್ರಿಗೆ ಯಾವಾಗಲೂ. ಇನ್ಯಾರು ನಿಮ್ಮ ಕುಟುಂಬವನ್ನು ಪರಿಚಯ? ಅವ್ರನ್ನೆಲ್ಲ ನಮ್ಮ ಅಪ್ಪನ ಮಕ್ಕಳಂದ್ರೆ ತುಂಬಾ ಇಷ್ಟ. ಇವ್ರು ಯಾರು? ಇವರು ನಮ್ಮ ಅಪ್ಪನ ಮೊಮ್ಮಕ್ಕಳು. ಮೊಮ್ಮಕ್ಕಳು. ಮೊಮ್ಮಕ್ಕಳು ಅಂದ್ರೆ ನನ್ನ ಅಣ್ಣನ ನಿಮ್ಮ ಅಣ್ಣನ ಅವರು ಶ್ರೀರಾಮ ಕೃಷ್ಣಮೂರ್ತಿ ಅವರು ಚಿಕ್ಕಪ್ಪ, ದೊಡ್ಡಪ್ಪನ ಮಗ. ಅಶ್ವತ್ಥನಾರಾಯಣ ಅವರ ಅಣ್ಣನ ಮಗ, ದೊಡ್ಡಣ್ಣ ಮಕ್ಕಳು, ಇವರೆಲ್ಲ ನನ್ನ ಮಕ್ಕಳು. ಇವ್ರನ್ನೆಲ್ಲ ಮಾತಾಡ್ಸೋದಂದ್ರು ಬರೀ ಐ ಥಿಂಕ್ ತಮಾಷೆ ಮಾಡ್ಕೊಂಡೆ ಮಾತಾಡ್ಸೋದು. ಅವ್ರಿಗೆ ಯಾವಾಗಲೂ ಮನೆ ಜನಗಳಿಂದ ತುಂಬಿರ್ಬೇಕು. ಜನಗಳು ಸುತ್ತಾ ಇದ್ರೆ ಅವ್ರಿಗೆ ಅಷ್ಟೊಂದು ಸಂತೋಷ. ಯಾರು ಅಷ್ಟು ಆಸೆಯಿಂದ ಎಲ್ಲರನ್ನು ಪ್ರೀತಿಸಿ ಕರೆದು. ಅವರ ಮೊದಲ ಉದ್ಯೋಗವೇ BE ಅಲ್ಲ? ಅವರು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ರಲ್ಲಿ? ಪರ್ಚೇಸಲ್ಲಿ ಇದ್ರು. ಅವರು ರಿಟೈರ್ಡ್ ಆಗಿ ಆಮೇಲೆ ಎಷ್ಟು ವರ್ಷ ಮತ್ತೆ ರಿಟೈರ್ಡ್ ಲೈಫು ಬೆಂಗಳೂರಲ್ಲೇ ಮಾಡಿದ್ರು. ನೀವು ಓನ್ ಮನೆ ಕಟ್ಟಿ ಅಲ್ಲೆಲ್ಲ? He was 72. ಓಕೆ. ನಿಮ್ಮ ಮೊಮ್ಮಕ್ಕನಿಗೆ ಚಿತ್ರ ಎಲ್ಲ ಕಲಿಸಿದಾರ ಅವರು? ಮಾಡಕ್ಕೆ ಅವ್ರಿಗೆ ಅವಕಾಶ ಸಿಗ್ಲೇ ಇಲ್ಲ. ಜಸ್ಟ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಂದ ಕಲ್ತಿದ್ದಾನೆ. ಕಾರ್ಟೂನ್ ಇಲ್ಲ ಅಂದ್ರೂ ಆರ್ಟಿಸ್ಟಿಕ್ ಆಗಿ. ನಿಮ್ಮ ಯಜಮಾನರು ಇದ್ದಾರೆ ಇಲ್ಲಿ? ಬರಲಿಲ್ಲ. ನೀವೇ ಇದು ಮಾಡಿದ್ದೀರಿ. ಇದು ನಿಮ್ಗೆ ಆರ್ಥಿಕವಾಗಿ ಏನು ಲಾಭ ಆಯ್ತಾ ಅಥವಾ ಏನು ಸುಮ್ಮನೆ? ಅದೇ ಮಾಡಿ ವರ್ಕ್ ಇರ್ಲಿ ಅಂತ ಚಿಕ್ಕಪ್ಪ ತುಂಬಾ ಎನ್ಕರೇಜ್ ಮಾಡಿ. ನಿಮ್ಮ ಇವರು ಇಂಗ್ಲೀಷಲ್ಲಿ ಬರ್ತಾರೆ, ಹಿಂದಿಯಲ್ಲಿ ಬರ್ತಾರೆ? ಯಾವುದೇ ಭಾಷೆ? ಕನ್ನಡ. ಇನ್ನು ಪುಸ್ತಕಗಳು ಇದೆ ಅವ್ರದ್ದು ಈ ಚಿತ್ರ. ಈಗ ಇಲ್ಲಿ ಬರೆದ ಪುಸ್ತಕಗಳೇ ಅದನ್ನೇ ಅಲ್ಲಿ ಪ್ರಿಂಟ್ ಮಾಡಿದ್ದಲ್ಲಿ? ಎರಡು ಇಲ್ಲಿ ಸ್ವಲ್ಪ ಇದೆ. ಅದೆಲ್ಲ ಮಾಡಿ 100 ಪ್ರಿಂಟ್ಸ್ ಇನ್ನೂ ಇದೆ, ಬಟ್ ಪೇಪರ್ ಕಟ್ಟಿಂಗ್ ಅದೆಲ್ಲ ತುಂಬಾ ಇದೆ. ಅದನ್ನ ಇವೆಂಚುಲಿ ಡಿಜಿಟಲೈಸ್. ಇವೆಲ್ಲ ನಮ್ಮ ತಂದೆ ತುಂಬಾ ಸ್ಟೋರ್ ಮಾಡಿ ಇಡ್ತಾ ಇದ್ರು. ನಿಮ್ಮ ತಂದೆ? ನಮ್ಮ ತಂದೆ ಅವ್ರ ಅಣ್ಣ. ಅವನ್ನೆಲ್ಲ ಒಂದು ಮಾಡಿ ಒಂದು ಆಲ್ಬಮ್ ಟೈಪ್ ಮಾಡಿ. ಆಲ್ಬಮ್ ಇದೆ. ಅವ್ರೇನಾಗಿದ್ರು ಅವರು? ನಮ್ಮ ತಂದೆ ಭದ್ರಾವತಿನಲ್ಲಿ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನೀವು ಭದ್ರಾವತಿ? ನಾವು ಭದ್ರಾವತಿ, ಬಟ್ ಸೆಟಲ್ಡ್ ಇನ್ ಬೆಂಗಳೂರು. ಆಕ್ಚುಲಿ ಅವ್ರ ದೊಡ್ಡಪ್ಪ ಆಮೇಲೆ ಚಿಕ್ಕಪ್ಪ ಬಂದಿದ್ರ, ಅವರೇ ತುಂಬಾ ಇಂಟ್ರೆಸ್ಟ್ ತಗೊಂಡು ಪಬ್ಲಿಷ್ ಫಸ್ಟ್ ಮಾಡ್ತಿದ್ದೆ. ಚಿಕ್ಕಪ್ಪ ಕಳ್ಸಿದ್ರು, ಯಾಕಂದ್ರೆ ದೊಡ್ಡಪ್ಪಂಗೆ ತುಂಬಾ ಇಷ್ಟ ಆಯ್ತು ಪಬ್ಲಿಷ್ ಆಗ್ಬೇಕು ಅಂತ. ಸಿಬ್ಲಿಂಗ್ಸ್ ಇಂದಾನೆ ತುಂಬಾ. ನಿಮ್ಮ ಮಕ್ಕಳು ಇವಳ ಹೆಸರು? ನಾನು ಪ್ರತೀಕ್ಷಾ. ಅವಳು? ನಾನು ಪೂರ್ವಿ. ನೀವೇನು ಮಾಡ್ತೀರಿ? ನಾನು ಇವಾಗಿನ ಗ್ರಾಜುಯೇಷನ್. ನೀವೆಲ್ಲ ಕಾರ್ಟೂನು ಏನು ಮಾಡ್ತೀರಾ? ಇಲ್ಲಲ್ಲ, ಪೇಂಟಿಂಗ್ ಮಾಡ್ತೀವಿ. ಇವಳು ಸ್ವಲ್ಪ ಪೇಂಟಿಂಗ್ ಮಾಡ್ತಾರೆ. ನೀವು ಮಾಡೋದಿಲ್ಲ? ಇಲ್ಲ ಬಿಗಿನಿಂಗ್ ತುಂಬಾ ಹಿಂದೆ ಮಾಡ್ತಿದ್ವಿ, ಎಲ್ಲ ಅಲ್ಲೇ ನಿಂತು. ನಿಮ್ಮಲ್ಲಿ ವ್ಯಂಗ್ಯ ಚಿತ್ರಗಾರರು ಯಾರು ಬಂದಿದ್ರೆ ನಿಮ್ಮ ಚಿತ್ರ ನೋಡುವಾಗ? ಪ್ರಕಾಶ್ ಶೆಟ್ಟರು ಅಲ್ಲ, ಪ್ರಕಾಶ್ ಶೆಟ್ಟರು ನಿಮಗೆ ಹೇಳಿದ್ರು ನಿಮ್ಮ ಇದೆಲ್ಲ ಇದೆ ಅಂತ. ಅವರಿಗೂ ನಿಮ್ಗೆ ಹೇಗೆ ಸಂಪರ್ಕ ಬಂತು? ಅವರಿಗೆ ಇವರು ನಮ್ಮ ಕೃಷ್ಣಸ್ವಾಮಿ, ನಮ್ಮ ಚಿಕ್ಕಪ್ಪ, ಪ್ರಕಾಶ್ ಶೆಟ್ಟಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಾಗ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅವರೇ ಎಲ್ಲ ತುಂಬಾ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಇದನ್ನೆಲ್ಲ ಮಾಡಬೇಕು ಮಾಡಿ. ಈಗ ಇನ್ನೊಂದು ಭಾಗ ಏನೋ ತರ್ತಿದ್ರೆ ಇಷ್ಟು ಇನ್ನೊಂದು ಸಾಕು ಪುಸ್ತಕ? ಇಲ್ಲ ಸರ್, ಇದು ತುಂಬಾ ವರ್ಷ ಆದ್ಮೇಲೆ ಬಂದಿರೋದು. ವರ್ಕ್ ಇದೆ, ಅದ್ರ ಅಪ್ಪನೇ ವರ್ಕ್ ಎಲ್ಲ ಹಂಗೆ ಇದೆ, ವರ್ಕ್ ಇದೆ ಅವ್ರದ್ದು. ಅದನ್ನ ಡಿಜಿಟಲೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಆಮೇಲೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಟ್ರೈ ಮಾಡ್ತಾ ಇದೀವಿ, ಸ್ವಲ್ಪ ಎಲ್ಲರಿಗೂ. ನಿಮ್ಮ ಅಮ್ಮನ ಹತ್ರ ಏನು ಚಿತ್ರ ಏನು ಬರ್ಸಿಲ್ಲ ಅಂಟಿಸ್ಲಿಕ್ಕೆ ಇದಕ್ಕೆ? ಲಾಸ್ಟಿಗೆ ಇವ್ರ ಮಗನೇ ಬರೆದಿದ್ರು. ಯಾವುದು? ಲಾಸ್ಟ್ ಪೇಜಲ್ಲಿ ಅದು ತೋರಿಸಿದ್ರೆ ಹೇಳಿದ್ದಾರೆ. ಚಿತ್ರ ಮೊಮ್ಮಗ ಹೇಳಿದ ಅವ್ರ ಮೊಮ್ಮಗನ ಚಿತ್ರ ಬರೆದಿದ್ದಾರೆ. ಇದು ಅವರು ಇದು ಸನ್ಮಾನ. ಇದು ಯಾರು ಮಾಡಿದ್ದು? ಅದು ಭಾರತದಲ್ಲಿ ತುಂಬಾ ಅವ್ರಿಗೆ. ಯಾವ ಇಸ್ವಿಯಲ್ಲಿ ರಿಟೈರ್ಡ್ ಆದ್ರು ಅವರು? ಕರೆಕ್ಟ್ 90
ಇವರಿಗೆ ಆರ್ ಕೆ ಲಕ್ಷ್ಮಣ ಎಲ್ಲ ಪರಿಚಯ ಇರ್ತಾರೆ ಇಲ್ಲ ಅಂದ್ರೆ ಗೊತ್ತಿತ್ತು ಯಾವುದೋ ಇದ್ರಲ್ಲೆಲ್ಲ ನಾಡಿಗರು ಯಾರು ಬರ್ತಿದ್ರ ಯಾವ ಯಾವ ವ್ಯಂಗ್ಯ ಚಿತ್ರಕಾರರು ಬರ್ತಿದ್ರು ಮನೆಗೆ ಇಲ್ಲ ಮನೆಗೆ ಬರ್ತಿತ್ತು ಅಷ್ಟು ಜ್ಞಾಪಕ ಇಲ್ಲ ಸರ್. ನಮ್ಮ ಅಷ್ಟು ಜ್ಞಾಪಕ ಇಲ್ಲ. ದೂರದರ್ಶನ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು, ಗೆರೆ ಬೇರೆ ಗೆರೆ ಬರೆ ಪ್ರೋಗ್ರಾಮ್ ಇಂದ ಸ್ವಲ್ಪ ಸೋಷಿಯಲ್ ಕನೆಕ್ಟ್ ಇತ್ತು. ಈ ಪ್ರೋಗ್ರಾಮ್ಸ್ ಇದ್ದಾಗ ಅಪ್ಪ ಬರೋರಂತೆ, ನಮಗೆ ಅಷ್ಟು TSR ಇವ್ರಿಗೆ ರಿಲೇಷನ್ ಅಂತ ಹೇಳಿದ್ರು. TSR ಪ್ರಜಾವಾಣಿ ಎಡಿಟರ್, ಅವರ ಹೆಂಡತಿ ಇವರಿಗೆ ಸಂಬಂಧ ಅಂತಲೇ ಹೇಳಿದ್ರು ಅವರು. ಇವರು ಕೀರಮ್ಮ ಅವರು ಅಲ್ಲ, ನಿಮ್ಮ ಚಿಕ್ಕಪ್ಪ ಹೇಳಿದ್ರು ಅವರು TS ರಾಮರಾವ್ MK ಇರಂದ ಅವರಿಗೆ ಸಂಬಂಧ ಅಂತ, ಅವ್ರ ಹೆಂಡತಿ ಅವರಿಗೆ ಸಂಬಂಧ ಅಂತ ಹೇಳಿ. ಇದು ಯಾರಿದೆ? ಅದು ಅಪ್ಪನ ಅಜ್ಜಿ, ಅವರೇ ಅಪ್ಪನಿಗೆ ಸಾಕಿದಪ್ಪ. ಅಪ್ಪನ ಅಜ್ಜಿ. ಅಪ್ಪನ ಅಜ್ಜಿ ಅಂದ್ರೆ ಅಪ್ಪನ ಅಜ್ಜಿ, ಅಪ್ಪನ ತಾಯಿಯ ತಾಯಿ ಅವರು ಸಾಕಿದ್ದು ಅವರೇ. ಇವರು ಎಲ್ಲಿ? ಇವರು ನಂಜನಗೂಡ್ನವರು. ನಂಜನಗೂಡಲ್ಲೇ ಅವರೆಲ್ಲ ಇದ್ದಿದ್ದು. ಅಮೃತೂರು ಎಲ್ಲಿರು? ಕುಣಿಗಲ್ ಹತ್ರ. ಎಲ್ಲ ಏನಾಯ್ತಂದ್ರೆ ಈ ನಮ್ಮ ನಮ್ಮ ಚಿಕ್ಕಪ್ಪ ಇದಾರಲ್ಲ, ಹುಟ್ಟು 1 ವರ್ಷಕ್ಕೂ ಇನ್ನು ತುಂಬಾ ಮುಂಚೆಗೆ ಎಕ್ಸ್ಪರ್ಟ್ ಆಗ್ಬಿಟ್ಟು, ಬಟ್ ಇವನ್ನೆಲ್ಲ ಸಾಕಿದ್ದು ಇವರೇ.